ಎಸ್ಎಸ್ಸಿ ಫಲಿತಾಂಶ ಹೆಚ್ಚಳಕ್ಕೆ ರಾಜ್ಯದಲ್ಲಿ ಮಾದರಿ ಕಾರ್ಯಕ್ರಮ ರೂಪಿಸಿದ ಕಿತ್ತೂರು ಬಿಇಒ ಚನ್ನಬಸಪ್ಪ ತುಬಾಕಿ. ಕಿತ್ತೂರು ತಾಲೂಕಿನ ಎಸ್ಎಸ್ಸಿ ವಿದ್ಯಾರ್ಥಿಗಳ ಫಲಿತಾಂಶದ ಹೆಚ್ಚಳಕ್ಕೆ ಹಾಗೂ ರಾಜ್ಯದಲ್ಲಿ ಕಿತ್ತೂರು ತಾಲೂಕು ಅತ್ಯುನ್ನತ ಸ್ಥಾನ ಪಡೆಯಲು ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಕಿತ್ತೂರಿಯವರ ಸಹಯೋಗದಲ್ಲಿ ತಾಲೂಕಿನ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅಭಿಪ್ರೇರಣಾ ಕಾರ್ಯಕ್ರಮ 2020-25 ಪರೀಕ್ಷೆ ಒಂದು ಹಬ್ಬ ಎಂದು ಸಂಭ್ರಮಿಸಿ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಿತ್ತೂರು ಕಲ್ಮಠದ ರಾಜಗುರು ಸಂಸ್ಥಾನದ ಶ್ರೀ ಮಡಿವಾಳ ರಾಜಯೋಗೇಂದ್ರ ಸ್ವಾಮೀಜಿ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಧ್ಯಕ್ಷತೆಯನ್ನು ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಲೀಲಾವತಿ ಹಿರೇಮಠ್, ಬಿಇಒ ಚನ್ನಬಸಪ್ಪ ತುಬಾಕದ, ಸಿಪಿಐ ಶಿವಾನಂದ ಗುಡಗನಟ್ಟಿ ಹಾಗೂ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕಿಯರಾದ ಮಹಾದೇವಿ ಕುಡ ಒಕ್ಕಲಿಗ ಸೇರಿದಂತೆ ಎಲ್ಲ ಶಿಕ್ಷಕರ ಸಹಯೋಗದಲ್ಲಿ ಖ್ಯಾತ ವ್ಯಕ್ತಿತ್ವ ಕಲಿಕಾ ಪ್ರೇರಣಾ ಗುರು ಆರ್.ವಿ. ಚೇತನ್ ರಾಮ್ ವಿಶೇಷ ಉಪನ್ಯಾಸಕದಲ್ಲಿ ರಾಜ್ಯದಲ್ಲಿ ಕಿತ್ತೂರು ತಾಲೂಕು ಎಸ್ಎಸ್ಸಿ ವಿದ್ಯಾರ್ಥಿಗಳು ಫಲಿತಾಂಶದಲ್ಲಿ ರಾಜ್ಯದಲ್ಲಿ ಅತ್ಯುನ್ನತ ಸ್ಥಾನ ಪಡೆಯಲು ಪಕ್ಕಾ ಮಾಸ್ಟರ್ ಪ್ಲಾನ್ ರೂಪಿಸಲಾಗಿದೆ. ತುಂಬಾ ದೊಡ್ಡ ಕೆಲಸ ಇದೆ. ಉತ್ಸಾಹ, ಮೋಟಿವೇಶನ್, ಹೇಗೆ ಓದಬೇಕು, ಏನು ಬರೆಯಬೇಕು, ಎಷ್ಟು ಬರೆಯಬೇಕು ಅಂದ್ರೆ 20 ಏನು ಓದಬೇಕು ಉತ್ಸಾಹ, ಏನು ಬರೆಯಬೇಕು ಕಂಟೆಂಟ್ ಸಬ್ಜೆಕ್ಟ್, ಎಷ್ಟು ಬರೆಯಬೇಕು ಕ್ವಾಂಟಿಟಿ, ಹೇಗೆ ಬರೆಯಬೇಕು ಪ್ರೆಸೆಂಟೇಷನ್, ಏಕಾಗ್ರತೆಯ ಸಂಸ್ಥೆ 5 ನಿಮಿಷ ಕರೆಕ್ಟ್ ಲಾಭ, ಏಕಾಗ್ರತೆ ಕಾನ್ಸಂಟ್ರೇಷನ್, ನೆನಪೇ ಇರಲ್ಲ ಮೆಮೊರಿ. 1ನೇ ಕ್ಲಾಸ್ ಇಷ್ಟೇ ಇತ್ತು ಓದಕ್ಕೆ, 10ನೇ ಕ್ಲಾಸ್ ಇಷ್ಟಿದೆ. ಎಂಜಿನಿಯರಿಂಗ್ ಹೋಗ್ತಾರೆ, ಮೆಡಿಕಲ್ ಹೋಗ್ತಾರೆ, ಟೈಮ್ ಮಾತ್ರ ಒಂದಿನಕ್ಕೆ 20 ಗಂಟೆ, ಅವತ್ತು 20 ಗಂಟೆ, ಇವತ್ತು 20 ಗಂಟೆ. ಅಲ್ಲಿಗೆ ಏನ್ ಮಾಡಲಿಕ್ಕೆ ಸ್ಪೀಡ್ ರೀಡಿಂಗ್, ವೇಗವಾಗಿ ಓದಕ್ಕಾಗ ಅಡಿಗೆಲ್ಲ ಪ್ರಭು ಸಾವೇ ಮಾಡಿಲ್ಲ ನಿಮ್ಗೆ, ಸುಮ್ಮನೆ ಓದಿ ಅಂತ ಇದ್ದೀವಿ, ನಮ್ದೇ ತಪ್ಪು. ವೇಗವಾಗಿ ಓದುವ ತಂತ್ರ ಸ್ಪೀಡ್ ರೀಡಿಂಗ್, ವೇಗವಾಗಿ ಬರೆಯುವ ತಂತ್ರ. ಯಾಕೆ ಬರೆಯಲಿಲ್ಲ? ಟೈಮ್ ಸಾಕು ಅಂದ್ರೆ ಫಾಸ್ಟ್ ಆಗಿ ಬರೆಯಕ್ಕೆ ಬರಲಿಲ್ಲ, ಸ್ಪೀಡ್ ರೈಟಿಂಗ್. ಆಮೇಲೆ ನೀನು ಬರೀತಾ ಇರೋದೇನು ನೆಕ್ಸ್ಟ್ ಪ್ರಾಬ್ಲಮ್, ನೀವು ಬರೀತಾ ಇರೋದೇನು ಆನ್ಸರ್ ಹೇಳಿದ್ದು ನಿಮಗೆ ಮೇಡಮ್ ಕೊಟ್ಟಿದ್ದು, ಮೇಷ್ಟ್ರು ಕೊಟ್ಟಿದ್ದು ನೋಟ್ಸು, ಅದು ಅವರು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಅವ್ರು ಬರ್ಕೊಂಡಿದ್ದು ನೋಟ್ಸು. ನಿನಗೇನು ಅರ್ಥ ಆಯ್ತು ಬರೀದ್ರೆ, ನೀನು ನನಗೇನು ಅರ್ಥ ಆಯ್ತಾ ಬರ್ದಿಟ್ಟಿದ್ದೇನೆ ಬರ್ದೆ ಎಂತ ತಪ್ಪಾಯ್ತು, ಎಲ್ಲರೂ ಅರ್ಥ ಆಯ್ತಾ ಮಾತಾಡಿದ್ದು. ನೀವು ನಿಮ್ದೇ ನೋಟ್ಸ್ ರೆಡಿ ಮಾಡಬೇಕಾಗಿತ್ತು, ಬಟ್ ನಿಮ್ಮ ಹತ್ರ ನೋಟ್ಸ್ ಮಾಡಿಸ್ತಾ ಇದ್ದಲ್ಲ ನಾವು, ನಮ್ದು ತಪ್ಪಿದೆ. ನೋಟ್ಸ್ ನೀವೇ ಮಾಡಬೇಕು, ಅಲ್ಲ ನೀವು ಹೆಂಗ್ ಮಾಡೋದು ನೀವು ಹೇಳ್ಕೊಂಡಿರಲ್ಲ, ಅದೊಂದು ಪ್ರಾಬ್ಲಮ್. ನೋಟ್ ಮೇಕಿಂಗ್ ಟೆಕ್ನಿಕ್ಸ್. ನೆಕ್ಸ್ಟ್ ನೋಡಿ, ವಾಟ್ ಸರಿ, ಹೌ ಮಚ್ ಸರಿ, ಏನ್ ಬರೀತು ಸರಿ, ಎಷ್ಟು ಬರೀತು ಸರಿ, ಹೇಗೆ ಬರೀತು ಸರಿ, ಎಲ್ಲ ಸರಿ, ಅದು ಮಾಡಿಸ್ಕೊಂಡ್ರೆ ಯಾಕೆ ನೀನು ಹ್ಯಾಂಡ್ ರೈಟಿಂಗ್ ಏನಂತ ಅವ್ರಿಗೆ ಅರ್ಥನೇ ಆಗಿರ್ತದೆ. ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್, ಕೈ ಬರಲ್ಲ, ಅಡಿ 20 ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿದ್ದೆದೊಂದು ದೊಡ್ಡ ಸಮಸ್ಯೆ. ಬರ್ಬೇಕಾದ್ರೆ ಬರೋದೇ ಇಲ್ಲ, ಬರಬಾರ್ದಾಗ ಹೊಡೆದು ಬಾರಿಸುತ್ತೆ. ಮಾಮೂಲಾಗಿ ಬರಲ್ಲ, ಪುಸ್ತಕ ಇಟ್ಬಿಟ್ರೆ ಅಮೇಜಿಂಗ್ ಸ್ಲೀಪು ನೋಡಿದ್ರೆ ನಿದ್ರಾ ನಿರ್ವಹಣೆ. ಆಮೇಲೆ ಆಕರ್ಷಣೆ ನಿಮ್ಗಂತೂ ಜಾಸ್ತಿ. ಸಂಜೆ ಆಯ್ತಿದ್ರೆ ಪಾನಿಪುರಿ ತಿನ್ಲೇಬೇಕು, ಫ್ರೆಂಡ್ಸು, ಮೊಬೈಲು, ಲ್ಯಾಪ್ಟಾಪ್, ಗ್ಯಾಜೆಟ್. ಇನ್ನು ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಲೀಲಾವತಿ ಹಿರೇಮಠ್, ಬಿಇಒ ಚನ್ನಬಸಪ್ಪ ತುಬಾಕದ ಅವರು ಈ ಫಲಿತಾಂಶದ ಹೆಚ್ಚಳದ ಬಗ್ಗೆ ಮಾತನಾಡಿದ್ದಾರೆ. ಒಟ್ಟಾರೆ ಈ ಬಾರಿ ಕಿತ್ತೂರು ತಾಲೂಕು ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ಅತ್ಯುನ್ನತ ಸ್ಥಾನ ಪಡೆಯುವುದು ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವತ್ತು ಕ್ರಾಂತಿನೆಲ ಕಿತ್ತೂರಿನಲ್ಲಿ ಒಂದ್ ರೀತಿ ಎಸ್ಎಲ್ಸಿ ವಿದ್ಯಾರ್ಥಿಗಳ ಒಂದ್ ರೀತಿ ಪರೀಕ್ಷೆಯ ಫಲಿತಾಂಶ ಹೆಚ್ಚಳಕ್ಕೆ ಒಂದ್ ರೀತಿ ಅಭಿಪ್ರೇರಣಾ ಒಂದ್ ರೀತಿ ಕಾರ್ಯಾಗಾರ ಇದು ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಕಾರ್ಯಾಗಾರಕ್ಕೆ ವಿಶೇಷ ಮುತುವರ್ಜಿ ವಹಿಸಿರ್ತಕ್ಕಂಥವ್ರು ಮಾನ್ಯ ಶಾಸಕರು. ಸರ್ ನಮಸ್ತೆ. ಕಳೆದ ಬಾರಿ ಒಂದ್ ರೀತಿ ಬೆಳಗಾವಿ ಜಿಲ್ಲೆಗೆ ಫಸ್ಟ್ ಬಂದಿದ್ರಿ, ಈ ಬಾರಿ ರಾಜ್ಯದಲ್ಲೇ ಅತ್ಯುತ್ತಮ ಸ್ಥಾನ ಪಡೆಯಲಿಕ್ಕೆ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಕಾರ್ಯಾಗಾರ ಏರ್ಪಡಿಸಿದ್ರು. ಇದು ಅತಿ ಅವಶ್ಯವಾಗಿತ್ತು. ಯಾಕಂದ್ರೆ ಯಾವ ತರ ಫೇಸ್ ಮಾಡ್ಕೊಂಡು ಸುಮಾರು ಇಂಥ ಸೆಮಿನಾರ್ಸ್ಗಳು ರಾಜ್ಯ ಅಥವಾ ದೇಶಗಳಿಗೆ ಕೊಟ್ಟಂತ ಡಾಕ್ಟರ್ ಚೇತನ್ ಅವ್ರ ಕಡೆಯಿಂದ
ಹುಡುಗರನ್ನ ಮೋಟಿವೇಟ್ ಮಾಡಬೇಕು ವಿದ್ಯಾರ್ಥಿನಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಾಗಾರಗಳು ನಡೆದಿದ್ದವು. ಸುಮಾರು 13-14 ಸ್ಟೂಡೆಂಟ್ಸ್ ಇದ್ರಾಗ ಭಾಗವಹಿಸಿದರು ಮತ್ತು ಎನ್ಕೇಬಿಲಿಗನ್ ಸೆಂಟರ್ಗೆ ಮಧ್ಯಾಹ್ನ ಮಾಡಿದ್ರು. ಅದ್ರ ಬರುವಂಥ ಎಲ್ಲ ಈ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಮಾಡುವಂಥ ಕೆಲಸ ಮಾಡಿದ್ರು. ಸರ್, ಈಗ ಲೇಟೆಸ್ಟ್ ಸ್ಥಾನ ಪಡೆಯಲು ವಿಶೇಷ ಕಾರ್ಯಾಗಾರ ಏರ್ಪಡಿಸಿದ್ರೆ, ವಿಶೇಷವಾಗಿ ಇದು ರಾಜ್ಯದಲ್ಲೇ ಮಾದರಿ ಅಂತ ಹೇಳ್ಬೋದು. ಇದಕ್ಕೆ ಮುತುವರ್ಜಿ ವಹಿಸಿರ್ತಕ್ಕಂಥವ್ರು ಒಂದ್ ರೀತಿ ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆಯ ಒಂದ್ ರೀತಿ ಉಪನಿರ್ದೇಶಕರು ಆದ ಮೇಡಮ್ ಲೀಲಾವತಿ ಹಿರೇಮಠ ಅವರು ಸಹ ಅವ್ರದ್ದು. ಇವ್ರ ಜೊತೆ ಸಾಕಷ್ಟು ಡಿಸ್ಕಷನ್ ಮಾಡೋಣ. ಮೇಡಮ್ ನಮಸ್ತೆ. ಒಂದ್ ರೀತಿ ಕಳೆದ ಬಾರಿ ಕ್ರಾಂತಿನೆಲ ಕಿತ್ತೂರು ಅಂತಕ್ಕಂಥದ್ದು ಜಿಲ್ಲೆಯಲ್ಲಿಯೇ ಒಂದ್ ರೀತಿ ಅತ್ಯುನ್ನತ ಸ್ಥಾನ, ಮೊದಲ ಸ್ಥಾನ ಪಡೆದಿತ್ತು. ಈ ಬಾರಿ ರಾಜ್ಯದಲ್ಲಿಯೇ ಒಂದ್ ರೀತಿ ಅತ್ಯುತ್ತಮ ಸ್ಥಾನ ಪಡೆಯಲು ಸಾಕಷ್ಟು ವಿದ್ಯಾರ್ಥಿಗಳ ಪ್ರೇರಣೆ ಕಾರ್ಯಕ್ರಮ ನಡೆದಿದೆ. ನಮಸ್ಕಾರ. ತಾವು ಹೇಳಿರುವ ಹಾಗೆ SSLC ಫಲಿತಾಂಶ ಸುಧಾರಿಸುವಂತಹ ನಿಟ್ಟಿನಲ್ಲಿ ಕಳೆದ ವರ್ಷನೂ ನಾವು ಉತ್ತಮ ಒಂದು ಕಾರ್ಯಕ್ರಮಗಳನ್ನ ಹಾಕಿಕೊಂಡು ವರ್ಷದುದ್ದಕ್ಕೂ ಪ್ರಯತ್ನವನ್ನ ಮಾಡಿದ್ವಿ. ನಮಗೆ ನಾವು ಫಲಿತಾಂಶವನ್ನ ನೋಡಿದಾಗ, ಕಳೆದ ವರ್ಷದ ಫಲಿತಾಂಶವನ್ನ ನೋಡಿದಾಗ ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಬಹಳ ಉತ್ತಮವಾದಂತ ಫಲಿತಾಂಶವನ್ನ ನಾವು ಪಡ್ಕೊಂಡಿದ್ದೇವೆ. ವಿಶೇಷವಾಗಿ ಚೆನ್ನಮ್ಮನ ಕಿತ್ತೂರು ಲಾಸ್ಟ್ ಟೈಮ್ ಪ್ರಪ್ರಥಮ ಬಾರಿಗೆ ಜಿಲ್ಲೆಗೆ ಪ್ರಥಮ ಬಂತು. ಅದು ಅತ್ಯಂತ ಶ್ಲಾಘನೀಯ. ಸ್ಥಳೀಯ ಶಾಸಕರು ಜೊತೆಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಎಲ್ಲ ನಮ್ಮ ಮುಖ್ಯ ಶಿಕ್ಷಕರು, ಪಾಲಕರ ಒಂದು ಸಹಯೋಗದಲ್ಲಿ ಉತ್ತಮ ಪ್ರಯತ್ನಗಳನ್ನ ಮಾಡಿದ್ರು. ಈ ದಿನದ ವಿಶೇಷ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಇನ್ನು ನಮಗೆ 5 ತಿಂಗಳು ಪರೀಕ್ಷೆಗೆ ಇದೆ ಅಂತಂದಾಗಲೇ ನಾವು ವಿಶೇಷ ಪ್ರಯತ್ನಗಳನ್ನ ಶುರು ಮಾಡಿದೀವಿ ಅಂತ ಅನ್ಲಿಕ್ಕೆ ಇವತ್ತಿನ ದಿನ ಸಾಕ್ಷಿಯಾಗಿದೆ. ನಮ್ಮ ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ, ಬಾಬಾ ಸಾಹೇಬರ ಒಂದು ಮಾರ್ಗದರ್ಶನದಂತೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತ ತುಬಾಕರ್ ಸರ್ ಅವರು ಏನ್ ಮಾಡಿದಾರೆ ಅಂತಂದ್ರೆ, ಮೈಸೂರಿನ ಪರಿಣಿತ ಪ್ರೇರಣಾ ಒಂದು ತಂತ್ರಜ್ಞರಾದಂತಹ ಶಿಕ್ಷಣ ತಜ್ಞರಾದಂತಹ ಚೇತನ್ ರಾಮ್ರವರನ್ನ ಕರೆಸಿಕೊಂಡು ಮಕ್ಕಳಿಗೆ ಇವತ್ತು ವಿಶೇಷ ಒಂದು ಪ್ರೇರಣಾ ಕಾರ್ಯಾಗಾರವನ್ನ ಏರ್ಪಡಿಸಿರುವಂತದ್ದು. ಇದರಿಂದ ಮಕ್ಕಳಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಓದುವ ಕ್ರಮದ ಬಗ್ಗೆ, ಬರವಣಿಗೆಯ ಕ್ರಮದ ಬಗ್ಗೆ, ಜೊತೆಗೆ ನಾವು ನಮ್ಮ ಮೆದುಳನ್ನ ಯಾವ ರೀತಿ ಲವಲವಿಕೆಯಿಂದ ಇರಿಸಿಕೊಂಡು ಉತ್ತಮ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಉದಾಹರಣೆ ಸಹಿತ ಇವತ್ತು ಅವರು ಸುಮಾರು 2 ಗಂಟೆ ಮಕ್ಕಳಿಗೆ ಪ್ರೇರಣೆಯನ್ನ ನೀಡಿರುವಂತದ್ದು ಶ್ಲಾಘನೀಯ. ಇದು ಇವತ್ತಿನ ದಿವಸ ಒಂದು ಉತ್ತಮ ಪ್ರಾರಂಭ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಕಳೆದ ವಾರ ನಾವು ಚರ್ಚೆ ಮಾಡಿದ್ವಿ, ಇನ್ನು ನಾವು ಪ್ರತಿ ಶನಿವಾರ ಆದಿತ್ಯವಾರ ವಿಶೇಷ ರೀತಿಯಾಗಿ ನಾವು ಬಳಕೆ ಮಾಡ್ಕೊಳ್ಬೇಕು ಅಂತ ಚೆನ್ನಮ್ಮನ ಕಿತ್ತೂರಿನಿಂದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಾರಂಭ ಮಾಡಿರುವುದು ಅಂದಂತ ಸಂತೋಷದ ವಿಷಯ. ಮೇಡಮ್, ಈಗ ವಿಶೇಷವಾಗಿ ಕಿತ್ತೂರು ತಾಲೂಕಿನ ಜಿಲ್ಲೆಯಲ್ಲಿ ಪ್ರಥಮ ಬರ್ತಾ ಇದೆ, ಸಾಕಷ್ಟು ಅತ್ಯುನ್ನತ ಸ್ಥಾನ ಪಡ್ತಾ ಇದೆ. ಬೆಳಗಾವಿ ಜಿಲ್ಲೆ ಇನ್ನ ಅತ್ಯುತ್ತಮ ಸ್ಥಾನ ಪಡಿಬೇಕು ರಾಜ್ಯದಲ್ಲಿ ಅಂತಕ್ಕಂಥದ್ದು ಒಂದ್ ರೀತಿ ಕೂಗಿದೆ ಮೇಡಮ್. ಸಾಕಷ್ಟು ಜನಪ್ರತಿನಿಧಿಗಳ ಒತ್ತಾಯ ಏನೋ ಇದೆ. ತಾವು ಏನೇನ್ ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ದೀರಾ ಮೇಡಮ್ ಬೆಳಗಾವಿ ಜಿಲ್ಲೆ ಅತ್ಯುತ್ತಮ ಸ್ಥಾನ ಪಡೀಲಿಕ್ಕೆ? ಖಂಡಿತ ತಮ್ಮ ಒಂದು ಪ್ರಶ್ನೆ ಸಕಾಲಿಕ ಮತ್ತು ಉತ್ತಮ ಇದೆ. ನೋಡಿ, ಬೆಳಗಾವಿ ಅಂತಕ್ಕಂಥದ್ದು ಒಂದು ಎಜುಕೇಶನಲ್ ಹಬ್ ಆಗಿರುವಂತದ್ದು, ಬಹಳ ಹಳೆಯ ಉತ್ತಮ ಶೈಕ್ಷಣಿಕ ಸಂಸ್ಥೆಗಳನ್ನ ಹೊಂದಿರುವಂತದ್ದು ಮತ್ತು ಉನ್ನತ ಶಿಕ್ಷಣಕ್ಕೂ ಪೂರಕವಾಗಿರುವಂತಹ ಒಂದು ಸ್ಥಳ. ಇಲ್ಲಿ ಏನಂತಂದ್ರೆ, ನಾವು ಫಲಿತಾಂಶವನ್ನ ವೃದ್ಧಿಸುವಂತಹ ನಿಟ್ಟಿನಲ್ಲಿ ವಿಭಿನ್ನವಾಗಿ ಯೋಚನೆ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಪ್ರಾಪರ್ ನಾವು ಬೆಳಗಾವಿಯನ್ನ ವಿಚಾರವಾಗಿ ಇಟ್ಕೊಂಡ್ರೆ ಬಹುಮಾಧ್ಯಮ ಇರುವಂತದ್ದು ನಗರ ಭಾಗದಲ್ಲಿ, ಬೆಳಗಾವಿ ಗ್ರಾಮೀಣದಲ್ಲಿ ಬಹುಮಾಧ್ಯಮ ಇರುವಂತದ್ದು, ಖಾನಾಪುರದಲ್ಲಿ ನಮಗೆ ಬಹುಮಾಧ್ಯಮ ಇರುವಂತದ್ದು. ಸೊ ಇವನ್ನೆಲ್ಲ ನಾವು ವಿಚಾರವಾಗಿ ಇಟ್ಕೊಂಡು ಆಯಾ ಮಾಧ್ಯಮದ ಮಕ್ಕಳು ಉತ್ತಮ ಕಲಿಕಾ ಒಂದು ಅಂಶಗಳನ್ನ ರೂಢಿಸಿಕೊಳ್ಳುವಲ್ಲಿ, ಅವರು ಪರೀಕ್ಷೆಯನ್ನ ಧೈರ್ಯದಿಂದ ಎದುರಿಸುವಲ್ಲಿ ವಿಶೇಷ ಒಂದು ತರಬೇತಿಯನ್ನ ನಾವು ನವೆಂಬರ್ ಮಾಹೆಯಿಂದನೇ ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತ್ CO ರವರ ಒಂದು ಮಾರ್ಗದರ್ಶನದಲ್ಲಿ, ಜೊತೆಗೆ ನಾವು ರಾಜ್ಯ ಮಟ್ಟದಿಂದನೂ ಸಹ LBA ಅಂತಕ್ಕಂಥದ್ದು, ಲೆಸನ್ ಬೇಸ್ಡ್ ಅನಾಲಿಸಿಸ್ ಅಂತಕ್ಕಂಥದ್ದು, 29 ಪಾಯಿಂಟ್ಸ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ನಮ್ಮ PRS ಮೇಡಮ್ ಅವರು, ಸ್ವತಃ ನಮ್ಮ ಶಿಕ್ಷಣ ಮಂತ್ರಿಗಳು ಉತ್ತಮ ಫಲಿತಾಂಶಕ್ಕಾಗಿ ವಿಶೇಷ ಅಭಿಯಾನ ಮಾಡ್ರಿ ಅಂತ ನಮಗೆ ಪ್ರೇರಣೆ ನೀಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಯೋಜನೆಗಳನ್ನ ಹಾಕೊಂಡು ಕೆಲಸವನ್ನ ಮಾಡ್ತಾ ಇದೀವಿ. ಏನ್ ನಿರೀಕ್ಷೆ ಮಾಡ್ಬೋದು? ಎಷ್ಟು ಯಾವ ಸ್ಥಾನ ನಿರೀಕ್ಷೆ ಮಾಡ್ಬೋದು? ಖಂಡಿತ ಸರ್, ಎಲ್ರಿಗೂ ಮೊದಲು ಬರಬೇಕು ಅಂತ ಆಸೆ ಇದ್ದೇ ಇರ್ತದೆ. ನಮಗೂ ರಾಜ್ಯದಲ್ಲಿ ಬರಬೇಕು ಅಂತ ನಮಗೂ ಆಸೆ ಇದೆ. ಆದ್ಯಾಗೂ ಕೂಡ ಟಾಪ್ 10 ಆದ್ರೂ ನಾವು ಬಂದು ತೋರಿಸ್ಬೇಕು ಅನ್ನುವಂಥದ್ದು ಒಂದು ನಮ್ಮ ಕನಸು ಇದ್ದೇ ಇದೆ. ಧನ್ಯವಾದಗಳು. ವಿಶೇಷವಾಗಿ ಕಿತ್ತೂರು ತಾಲೂಕು BO ಆಗಿರ್ತಕ್ಕಂಥ ಶ್ರೀ ಚಂದ್ರಸಪ್ಪ ತುಪಾಕದವರು ಇದ್ರೆ, ವಿಶೇಷವಾಗಿ ಕಳೆದ ಬಾರಿ ಬೆಳಗಾವಿ ಜಿಲ್ಲೆಗೆ ಒಂದ್ ರೀತಿ ಕಿತ್ತೂರು ತಾಲೂಕು ಪ್ರಥಮ ಸ್ಥಾನ ಬಂದಿತ್ತು. ಈ ಬಾರಿ ಒಂದ್ ರೀತಿ ರಾಜ್ಯದಲ್ಲೇ ಅತ್ಯುತ್ತಮ ಸ್ಥಾನ ಪಡೆಯಲು ಪಕ್ಕಾ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸರ್ ನಮಸ್ತೆ. ಈ ಬಾರಿ ರಾಜ್ಯದಲ್ಲೇ ಪಕ್ಕಾ ಒಂದ್ ರೀತಿ SSLC ಫಲಿತಾಂಶ ಅತ್ಯುತ್ತಮ ಸ್ಥಾನ ಪಡೆಯಲು ರೂಪಿಸಿದ್ದೀರಾ? ಹೌದು ಸರ್, ಈ ಸಾರಿ 100% ನಾವು ರಾಜ್ಯಕ್ಕೆ ಟಾಪ್ 10 ನಲ್ಲಿ 100% ಬರ್ತೀವಿ.
ಸರ್. ಯಾಕಂದ್ರೆ ಈ ಸರಿ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಅನ್ನ ನೀಡ್ತಾ ಇದ್ದೇವೆ ಮಕ್ಕಳಿಗೆ. 625 ಮಿಷನ್ 625 ಅಂತೇಳಿ ಇಟ್ಕೊಂಡು ಸುಮಾರು 60 ವಿದ್ಯಾರ್ಥಿಗಳಿಗೆ ರೆಸಿಡೆನ್ಷಿಯಲ್ ಮಾಡ್ತಾ ಇದ್ದೇವೆ ಈ ಸಾರಿ. ಒಟ್ಟಾರೆಯಾಗಿ ಒಂದು ಉತ್ತಮ ಗುಣಮಟ್ಟದ ಫಲಿತಾಂಶವನ್ನು ಪಡ್ಕೋಬೇಕು ಅನ್ನುವಂಥ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಈ ಸಾರಿ ನಮ್ದು 600 ಪ್ಲಸ್ 100 ವಿದ್ಯಾರ್ಥಿಗಳು ಪಡೆದುಕೊಳ್ಳುವಂತ ಸಾಧ್ಯತೆಗಳು ಬಹಳಷ್ಟು ಅದಾವು. ಆ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತೀವಿ. ಈ ಬಾರಿ ರಾಜ್ಯದಲ್ಲಿ ಅತ್ಯುತ್ತಮ ಸ್ಥಾನ 100% 100%. ವರದಿ ಬಸವರಾಜ್ ರಾಜ್ಯ ಉಪಸಂಪಾದಕರು ಕಿತ್ತೂರು.